ಉತ್ತಮ ಬೆಳವಣಿಗೆಗೆ ಸಹಕಾರಿಯಾಗಲಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ತಿಳಿಸಿದ್ದಾರೆ. ಅವರು ಬುಧವಾರ ಹೋಬಳಿಯ ತೊರೆಕೊಲಮನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ, ಚಿತ್ರದುರ್ಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಚಳ್ಳಕೆರೆ, ಸಮೂಹ ಸಂಪನ್ಮೂಲ ಕೇಂದ್ರ ಅಬ್ಬೇನಹಳ್ಳಿ ನಾಯಕನಹಟ್ಟಿ, FLN ಕಲಿಕಾ ಹಬ್ಬ 2025 ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದ್ದಾರೆ. ಪ್ರಕ್ರಿಯೆ ಒಂದು ರೀತಿಯಾದಂತಹ ಏಕತಾನತೆ ತರುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮ ಇಲಾಖಾ ವತಿಯಿಂದ ಈ ಮೌಲ್ಯಮಾಪನ ಸಹ ಒಂದು ಹಬ್ಬದ ಸಂಭ್ರಮ ಸಡಗರ ಸಂತೋಷದಿಂದ ಮತ್ತು ಇಡೀ ಕ್ಲಸ್ಟರ್ನ ಎಲ್ಲ ಮಕ್ಕಳು, ಎಲ್ಲ ಶಾಲೆಯ ಮಕ್ಕಳು ಒಂದೆಡೆ ಸೇರಿ ತಮ್ಮ ಒಂದು ಕಲಿಕಾಂಶವನ್ನು ಇಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರದರ್ಶನ ಮಾಡುವಂತಹ, ಸಾಬೀತುಪಡಿಸುವಂತಹ ಒಂದು ಔಚಿತ್ಯಪೂರ್ಣವಾದ ಕಾರ್ಯಕ್ರಮವೇ ಕಲಿಕಾ ಹಬ್ಬ. ಈ ಒಂದು ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನವನ್ನು ನಮ್ಮ ಶಾಲಾ ಹಂತದಲ್ಲಿ ಮಕ್ಕಳಿಗೆ ವ್ಯವಸ್ಥಿತವಾಗಿ ನಾವು ಬೋಧನೆಯನ್ನು ಮಾಡಿ ಅವರಲ್ಲಿ ಗುಣಾತ್ಮಕವಾದ ಕಲಿಕೆಯನ್ನು ಉಂಟು ಮಾಡಿ ಅದನ್ನು ದೃಢಪಡಿಸುವಂತಹ ದಿನ ಇವತ್ತಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕ್ಲಸ್ಟರ್ ಅಬ್ಬೇನಹಳ್ಳಿ ಕ್ಲಸ್ಟರ್ನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರಿಗೆ ಮತ್ತು ಎಲ್ಲ ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇಂತಹ ಒಂದು ಅನುಭವ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಆಗಬೇಕು. 1, 2, 3, 4ನೇ ತರಗತಿ ಮತ್ತು 5ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಗಟ್ಟಿಯಾಗಿ ಓದುವಂಥದ್ದು, ಅದೇ ರೀತಿ ಕತೆ ಹೇಳುವಂಥದ್ದು, ರಸಪ್ರಶ್ನೆ ಚಟುವಟಿಕೆ, ಹಾಗೆ ಸ್ಮರಣಶಕ್ತಿ ಪರೀಕ್ಷೆ ಚಟುವಟಿಕೆ, ಆನಂತರ ಪೋಷಕರು ಮತ್ತು ಮಕ್ಕಳ ಸಹ ಸಂಬಂಧವನ್ನು ಹೇಳುವಂಥದ್ದು. ಹಾಗೆ ಇದೇ ಸಂದರ್ಭದಲ್ಲಿ ಕೊಡೀರಹಳ್ಳಿ ಯುವ ಮುಖಂಡ ಆನಂದಪ್ಪ, ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುಮಿತ್ರಮ್ಮ ಮಾರಕ್ಕ, SDMC ಅಧ್ಯಕ್ಷ ಗುರುಸ್ವಾಮಿ, ಅಬ್ಬೇನಹಳ್ಳಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ವಿಶ್ವನಾಥ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕ ಸದಾಶಿವಯ್ಯ ಸೇರಿದಂತೆ ಅಬ್ಬೇನಹಳ್ಳಿ ಕ್ಲಸ್ಟರ್ ವಿವಿಧ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಗ್ರಾಮಸ್ಥರು ಇದ್ದರು.